ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಕ್ಯಾರೆಟ್ ಹೋಳಿಗೆ ಮಾಡಾಕತ್ತೀನಿ. ಅಮಾವಾಸ್ಯೆ ಆಗಲಿ ಹುಣ್ಣಿಮೆ ಆಗಲಿ ಬಂತಂದ್ರೆ ಹೋಳಿಗೆ ಅಂತೂ ಪಕ್ಕ ಮಾಡೇ ಮಾಡ್ತೀವಿ. ನಮ್ಮ ಉತ್ತರ ಕರ್ನಾಟಕದ ಮಂದಿಗಂತೂ ಹೋಳಿಗೆ ಮಾಡ್ಲಾರ್ದನ ಹಬ್ಬ ಕಂಪ್ಲೀಟ್ ಆಗಂಗೇ ಇಲ್ಲ. ಏನೋ ಕಳ್ಕೊಂಡಂಗೆ ಅನಿಸುತ್ತಾ ಹೋಳಿಗೆ ಮಾಡಲಿಲ್ಲ ಅಂತಂದ್ರೆ. ನೀವು ನೋಡ್ತಿರ್ಬೋದು ನೋಡ್ರಿ ಎಷ್ಟು ಸಾಫ್ಟಾಗಿ ಬರ್ತಾವೆ. ನೀವು ಮಾಡೋಕ್ಕೆ ಬರ್ಲಾರ್ದವ್ರನ್ನೂ ಸತೇಕ ಈಸಿಯಾಗಿ ಮಾಡ್ಕೋಬೋದು. ಹೊಸದಾಗಿ ಅಡುಗೆ ಕಲಿಯೋರು ಈ ಥರ ಕ್ಯಾರೆಟ್ ಹೋಳಿಗೆ ಟ್ರೈ ಮಾಡಿರಿ. ಆಮೇಲೆ ನೀವು ಯಾವ್ದು ಬೇಕಾದ್ರೂ ಹೋಳಿಗೆ ಮಾಡ್ಕೋಬೋದು. ನೋಡ್ತಿರ್ಬೋದು ನೀವು ಕ್ಯಾರೆಟ್ ಸ್ಟಫಿಂಗ್ ಎಷ್ಟು ಚಂದ ಬಂದೈತಿ. ನೀವು ಒಂದ್ಸರಿ ಈ ಥರ ಮಾಡ್ಕೊಳ್ರಿ. ಇವಾಗ ಬರ್ರಿ ಅದನ್ನು ಹೆಂಗೆ ಮಾಡೋದಂತ ನೋಡೋಣ. ನಾನು 2 ಕಪ್ ಮೈದಾ ಹಿಟ್ಟು ತೊಗೊಂಡಿನಿ. ನೀವು ಬೇಕಾದ್ರೆ ಗೋಧಿ ಹಿಟ್ಟನ್ನು ತೊಗೋಬೋದು. ಅದಕ್ಕೆ ಸ್ವಲ್ಪ ಎಣ್ಣೆ, ಉಪ್ಪು, ಅರಿಶಿನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಯಾಕೆ ಹಾಕೋಬೇಕಂದ್ರೆ ಸಾಫ್ಟ್ ಬರ್ತಾವೆ ಹೋಳಿಗೆ. ಇಲ್ಲ ಅಂತಂದ್ರೆ ನಾರಾಗಿ ಬಿರುಸಾಗ್ಬಿಡ್ತಾವೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಫ್ಟ್ ಆಗ್ತಾವೆ. ನೀವು ಗೋಧಿ ಹಿಟ್ಟು ತೊಗೊಳೋದಂತಂದ್ರೂ ತೊಗೊಳ್ರಿ. ನಾನಿಲ್ಲಿ ಮೈದಾ ಹಿಟ್ಟು ತೊಗೊಂಡಿನಿ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಹೋಳಿಗೆ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ಈ ಹೋಳಿಗೆ ಹಿಟ್ಟು ನೆನೆದ್ರನ ಹೋಳಿಗೆ ಭಾಳ ಚಲೋ ಬರ್ತಾವೆ. ಇಲ್ಲ ಅಂತಂದ್ರೆ ಹರಿದು ಬಿಡ್ತಾವೆ. ಈ ಥರ ಕಲಿಸ್ಕೊಂಡು ಅರ್ಧ ತಾಸು ಅಥವಾ 1 ತಾಸು ನೆನೆಯಾಕೆ ಇಟ್ಕೋಬೇಕು. ಈಗ ಸ್ಟಫಿಂಗಿಗೆ ರೆಡಿ ಮಾಡ್ಕೊಳ್ಳೋಣ. ಅರ್ಧ kg ಕ್ಯಾರೆಟು, ಬೆಲ್ಲ, ಏಲಕ್ಕಿ, ಹಾಲಿನ ಪುಡಿ ಮತ್ತು ತುಪ್ಪ ಇಷ್ಟು ಬೇಕು. ಕ್ಯಾರೆಟ್ ಕಟ್ ಮಾಡ್ಕೊಂಡು ಏಲಕ್ಕಿ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕಿ, ಭಾಳ ನೀರು ಹಾಕಕ್ಕೆ ಹೋಗಬಾರ್ದು. ಇವಾಗ ಪ್ಯಾನ್ಗೆ ತುಪ್ಪ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದು ಕ್ಯಾರೆಟ್ ಹಾಕ್ಕೊಂಡು ಇನ್ನೂ ಹುರ್ಕೋಬೇಕು. ತುಪ್ಪದೊಳಗನ ಒಂದು 5 ನಿಮಿಷ ಹುರ್ಕೋಬೇಕು. ನಾವು ನೀರು ಹಾಕಿನ ರುಬ್ಕೊಂಡಿರ್ತೀವಲ್ಲ, ಆ ನೀರಿನ ಅಂಶ ಎಲ್ಲ ಹೋಗಬೇಕು. ಅಂದ್ರೆ ನಮಗೆ ಸ್ಟಫಿಂಗ್ ಚಲೋ ಬರ್ತೈತಿ, ಹೂರಣ. ಈಗ ನೋಡ್ರಿ ಸ್ವಲ್ಪ ಗಟ್ಟಿಯಾಗೈತಿ. ಇದಕ್ಕೆ ನಾನು ಬೆಲ್ಲ ಹಾಕೋತೀನಿ. ಈಗ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕೋರು ನೀವು, ಯಾಕಂದರೆ ಕ್ಯಾರೆಟೂ ಸ್ವೀಟನ ಇರ್ತಾವೆ. 100 ಗ್ರಾಮು ಹಾಲಿನ ಪೌಡ್ರ್ ತೊಗೊಂಡಿನಿ. ಅದನ್ನು ಹಾಕ್ಕೊಂಡು ಗಂಟಾಗ್ಲಾರ್ದಂಗೆ ಮಿಕ್ಸ್ ಮಾಡ್ಕೋಬೇಕು. ಗಂಟಾತಂದ್ರೆ ಸ್ಟಫಿಂಗು ಚಲೋ ಬರೋಂಗಿಲ್ಲ, ಹೋಳಿಗೆ ಹರಿದು ಬಿಡ್ತಾವೆ. ಗಂಟೆಲ್ಲ ಈಸಿಯಾಗಿ ಕರಗಿಬಿಡುತ್ತೆ. ನೀವು ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡ್ರಿ ರೆಡಿ ಆಯಿತು. ಇಷ್ಟು ಗಟ್ಟಿ ಆಗಬೇಕು. ಇದನ್ನು ತಣ್ಣಗಾಗಬಿಟ್ರೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ನೋಡ್ರಿ ನೀವು ನೋಡ್ತಿರ್ಬೋದು ಈ ಥರ ರೌಂಡಾಗಿ ನಮಗೆ ಬಾಲ್ ಶೇಪ್ ಒಳಗೆ ಬಂತಂದ್ರೆ ಹೂರಣ ಪರ್ಫೆಕ್ಟಾಗಿ ಆಗೈತೆ ಅಂತ ಅರ್ಥ. ಇವಾಗ ಬರ್ರಿ ಹೋಳಿಗೆ ಮಾಡ್ಕೊಳ್ಳೋಣ. ಕಣಕನೂ ನೆನೆದೈತಿ. ಈ ಥರ ನೋಡ್ರಿ ಒಂದು ಬಾಲ್ ತೊಗೊಂಡು ಶೀಟ್ ಒಳಗೆ ಹಾಕಿ ಎಣ್ಣೆ ಹಚ್ಚಿ ನೀವು ನೋಡಾತಿರ್ಲೆ ಬಿಡೋದೊಳಗೆ ಈ ಥರ ತುಂಬ್ಕೋಬೇಕು. ನಿಮ್ಗೆ ಯಾವ ಥರ ಕಂಫರ್ಟ್ ಆಗುತ್ತಾ ಆ ಥರ ನೀವು ತುಂಬ್ಕೊಳ್ರಿ. ನನಗೆ ಈ ಮೆಥಡ್ ಈಸಿ ಅನಿಸುತ್ತೆ. ನೋಡಿರಿ ಈ ಥರ ಸ್ಟಫ್ ಮಾಡಿಕೊಂಡು ಸ್ವಲ್ಪ ಶೀಟಿಗೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕಿ ತಟ್ಕೋಬೇಕು. ನಿಮ್ಗೆ ತಟ್ಕೊಳಕ್ಕೆ ಬರೋಂಗಿಲ್ಲ ಅಂತಂದ್ರೆ ನೀವು ಲತ್ತಿಗುನಿಲೆ ಲಟ್ಸಿನೂ ಮಾಡ್ಕೊಳ್ರಿ. ನಿಮ್ಮ ಹತ್ರ ಇಂಥ ಶೀಟ್ ಇರಲಿಲ್ಲ ಅಂತಂದ್ರೆ ನೀವು ಪ್ಲಾಸ್ಟಿಕ್ ಹಾಳಿ ಒಳಗಾದರೂ ಮಾಡ್ಕೋಬೋದು. ಭಾಳ ಈಸಿಯಾಗಿ ಬರುತ್ತೆ. ಇಲ್ಲ ಅಂತಂದ್ರೆ ಬಾಳೆ ಎಲೆ ಒಳಗೂ ಮಾಡ್ಕೋಬೋದು. ನೀವು ಮೊದಲೇ ಸರಿ ಈ ವಿಡಿಯೋ ನೋಡಾಕತ್ತಿದ್ರಂದ್ರೆ ಕ್ಯಾರೆಟ್ ಹೋಳಿಗೆ ಮಾಡ್ಕೊಂಡಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ಒಂದ್ಸರಿ ಟ್ರೈ ಮಾಡಿರಿ. ಭಾಳ ಚಲೋ ಇರ್ತಾವೆ. ಇವಾಗ ನೋಡ್ರಿ ಹೋಳಿಗೆ ತಟ್ಕೊಳ್ಳೋದಾಯ್ತು. ಇದನ್ನು ಬೇಯಿಸ್ಕೋಬೇಕು. ತವಾಗ ಸ್ವಲ್ಪ ಎಣ್ಣೆ ಹಾಕಿ 2 ಸೈಡು ಬೇಯಿಸ್ಕೊಂಬಿಟ್ರೆ ಕ್ಯಾರೆಟ್ ಹೋಳಿಗೆ ರೆಡಿ ಆಗ್ತಾವೆ. ಎಲ್ಲ ಹೋಳಿಗೆನೂ ನೀವು ಇದೇ ಥರ ಮಾಡ್ಕೋಬೇಕು. ಕ್ಯಾರೆಟ್ ಒಳಗೆ 3 ಟೈಪ್ ಬರ್ತಾವೆ. ನಮ್ಮ ಉತ್ತರ ಕರ್ನಾಟಕದ ಕಡೆ ಜವಾರಿ ಗಜ್ರಿ ಅಂತ ಬರ್ತಾವೆ, ಅದನ್ನಾದರೂ ತೊಗೊಳ್ರಿ. ನಾ ತೊಗೊಂಡಿದ್ದ ಗಜ್ರಿಗೆ ನಾನು ಬೆಳಗಾವಿ ಗಜ್ರಿ ಅಂತ ಕರಿತೀವಿ. ನೀವು ಯಾವ ಥರ ಕರಿತೀರಿ ಅಂತ ಕಮೆಂಟಲ್ಲಿ ತಿಳಿಸ್ರಿ. ಇನ್ನೊಂದು ಪಿಂಕ್ ಕಲರ್ ಉದ್ದಂದು ಗಜ್ರಿ ಬರುತ್ತೆ, ಅದನ್ನಾದರೂ ತೊಗೋಬೋದು. ನಾನು ತೊಗೊಂಡಿದ್ದು ಕ್ಯಾರೆಟಿಂದ ಅಳತೆ ಹೇಳಬೇಕಂತಂದ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡು ಅದ್ರ ಸ್ಕಿನ್ ಎಲ್ಲ ತೆಗೆದು ವೇಟ್ ಮಾಡಿದ್ರೆ 600 ಗ್ರಾಮ್ ಇತ್ತು. 600 ಗ್ರಾಮಿಗೆ ನಾನು 100 ಗ್ರಾಮ್ ಹಾಲಿನ ಪೌಡ್ರ್ ಹಾಕ್ಕೊಂಡಿನಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.